ವಯಸ್ಸಿನ 25ನೆಯ ದಿನದಲ್ಲಿದ್ದೇವೆ. ಈ ದಿನ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಕಲಿತುಕೊಳ್ಳಬೇಕಾದಂಥ ವಿಷಯ ಯಾವುದೆಂದರೆ ವಿಧೇಯರಾಗುವುದು. ಹೌದು, ಇವತ್ತು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ನಾವುಗಳು ವಿಧೇಯರಾಗಿ ನಡೆಯಬೇಕು. ನಾವು ವಿಧೇಯರಾಗಿ ನಡೆದುಕೊಳ್ಳುವಾಗ ದೇವರು ಖಂಡಿತವಾಗಲು ಆತನು ನಾವು ನಡೆಯುವಂಥ ನಮ್ಮ ಮಾರ್ಗದಲ್ಲಿ ದೇವರು ಆಶೀರ್ವದಿಸುವಾತನಾಗಿದ್ದಾನೆ. ಇವತ್ತು ಯೇಸು ಸ್ವಾಮಿ ನಮಗೆ ವಿಧೇಯನಾಗಿ ಮಾದರಿಯಾಗಿ ಇದ್ದಾರೆ. ಸೊ ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಬಹುದು, ಯೇಸು ಸ್ವಾಮಿ ದೇವರ ಚಿತ್ತದ ಮೇರೆಗೆ ಆತನು ತನ್ನನ್ನು ತಾನು ಶಿಲುಬೆಗೆ ವಿಧೇಯನಾಗಿ ಪಡಿಸಿಕೊಂಡನು. ನಾವು ಓದಿಕೊಳ್ಳೋಣ, ಫಿಲಿಪ್ಪಿ 2ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ವಿಧೇಯನಾಗಿದ್ದಾನೆ. ಆತನು ವಿಧೇಯನಾದಂಥ ರೀತಿಯಲ್ಲಿ ಇವತ್ತು ನಾವು ತಂದೆಯಾದಂಥ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಇವತ್ತು ಅನೇಕರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ. ಆದರೆ ನಾವು ಇವತ್ತು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಆಗ ಖಂಡಿತವಾಗಲೂ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ದೇವರ ಮಾತಿಗೆ ವಿಧೇಯನಾಗಿ ಶಿಲುಬೆ ಮರಣಕ್ಕೆ ಒಪ್ಪಿಸಿಕೊಟ್ಟರು, ಅದೇ ರೀತಿಯಲ್ಲಿ ಇವತ್ತು ನೀವು ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಿರಿ. ದೇವರ ವಾಕ್ಯದ ಪ್ರಕಾರ ನಡೆದುಕೊಳ್ಳಿರಿ. ದೇವರ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.